ಮೈಸೂರಿನ ಉದಯಗಿರಿ ಠಾಣೆ ಗಲಾಟೆ ವಿಚಾರವಾಗಿ ಇವತ್ತು ಮಧ್ಯಾಹ್ನದ ವೇಳೆಗೆ ಜಾಮೀನು ಆದೇಶ ಬರೋದಿದೆ. ಮಧ್ಯಾಹ್ನ 3 ಗಂಟೆ ವೇಳೆಗೆ ಜಾಮೀನು ಆದೇಶ ಬರಬಹುದು. ಆರೋಪಿಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಆರೋಪಿಗಳ ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತೆ. ಅರೆಸ್ಟ್ ಆಗಿರುವಂತಹ ಆರೋಪಿ ಸತೀಶ್ ಅಲಿಯಾಸ್ ಪಾಂಡುರಂಗ. ನಿನ್ನೆ ಆರೋಪಿ ಪರ ವಕೀಲರಿಂದ ಜಾಮೀನಿಗೆ ಮನವಿಯನ್ನ ಮಾಡಿಕೊಳ್ಳಲಾಗಿತ್ತು. ಆರೋಪಿ ಪರ ವಕೀಲ ಭಾಸ್ಕರ್ ವಾದವನ್ನ ಮಂಡಿಸಿದ್ರು. ತಕ್ಷಣ ಬೇಲ್ ನೀಡುವಂತೆ ಜಡ್ಜ್ ಬಳಿ ಭಾಸ್ಕರ್ ಮನವಿಯನ್ನ ಕೂಡ ಮಾಡಿಕೊಂಡಿದ್ರು. ಉದಯಗಿರಿ ಗಲಾಟೆಗೆ ಸಂಬಂಧಪಟ್ಟ ಹಾಗೆ ಆರೋಪಿಗಳ ಬೇಲ್ ಭವಿಷ್ಯ ಗೊತ್ತಾಗಬೇಕಿದೆ ಇನ್ನಷ್ಟೇ. ನೀವು ಗಮನಿಸ್ತಾ ಇದ್ದೀರಾ, ಅವತ್ತಿನ ದಿನ ಏನಾಯಿತು, ಪರಿಸ್ಥಿತಿ ಎಷ್ಟು ಉದ್ರಿಕ್ತಗೊಂಡಿತ್ತು ಅಂತ. ಪೊಲೀಸ್ ಅಧಿಕಾರಿಗಳೇ ಖುದ್ದು ಸಮಾಧಾನ ಪಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇರುವಂತ ದೃಶ್ಯಗಳಿದೆಲ್ಲವೂ ಕೂಡ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ರಾಮ್ ನೀಡ್ತಾರೆ. ರಾಮ್, ಇದೀಗ ಆದೇಶ ಇನ್ನಷ್ಟೇ ಬರಬೇಕಿದೆ. ಇವತ್ತು ಆರೋಪಿಗಳ ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತೆ. ಏನೇನು ವಾದ ಪ್ರತಿವಾದಗಳು ಆಗಿದೆ ಅನ್ನೋದ್ರ ಅಪ್ಡೇಟ್ ಸಿಗ್ತಾ ಇದೆ. ಜೊತೆಗೆ ಇವತ್ತಿನ ಡೆವಲಪ್ಮೆಂಟ್ಸ್ ಏನಾಗಬಹುದು ರಾಮ್? ಜಾಮೀನು ಅರ್ಜಿಯನ್ನ ಸಲ್ಲಿಸಿರುವಂತದ್ದು ಆ ವಿವಾದಿತ ಪೋಸ್ಟ್ ಅನ್ನ ಮಾಡಿದ್ದಾರೆ ಅಂತ ಆರೋಪವನ್ನು ಹೊತ್ತಿರುವಂತಹ ಸತೀಶ್ ಅವ್ರದ್ದು. ನಿನ್ನೆಯಷ್ಟೇ ಏನು ಪೊಲೀಸರು ಅವರನ್ನ ತಮ್ಮ ಕಸ್ಟಡಿಗೆ ತೆಗೆದುಕೊಂಡಿದ್ರು. 1 ದಿನ ವಿಚಾರಣೆಗೆ ತೆಗೆದುಕೊಂಡು ವಿಚಾರಣೆ ನಂತರ ಮತ್ತೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ಆ ಸಂದರ್ಭದಲ್ಲಿ ನ್ಯಾಯಾಲಯ ಮತ್ತೆ ಅವರಿಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಿತ್ತು. ಆರೋಪಿ ಪರ ವಕೀಲರು ಏನು ಅವರಿಗೆ ಜಾಮೀನನ್ನ ಮಂಜೂರು ಮಾಡ್ಬೇಕಂತೇಳಿ ನಿನ್ನೆ ಮನವಿಯನ್ನ ಸಲ್ಲಿಸಿದ್ರು. ನಿನ್ನೆ ವಾದ ಪ್ರತಿವಾದ ಎರಡೂ ಸಹ ಮುಕ್ತಾಯವಾಗಿತ್ತು. ನ್ಯಾಯಾಲಯ ಆದೇಶವನ್ನ ಕಾಯ್ದಿರಿಸಿತ್ತು ಇವತ್ತಿಗೆ. ಸೊ ಇವತ್ತು ಬೆಳಗ್ಗೆ ಬೇಗ ಆ ಒಂದು ವಿಚಾರವನ್ನ ಕೈಗೆತ್ತಿಕೊಳ್ಬೇಕು ಅಂತೇಳಿ ಆರೋಪಿ ಪರ ವಕೀಲರು ನ್ಯಾಯಾಧೀಶರಿಗೆ ಮನವಿಯನ್ನ ಮಾಡಿದ್ರು. ಆದ್ರೆ ಸದ್ಯದ ಮಟ್ಟಿಗೆ ಆ ಮನವಿಯನ್ನ ಪುರಸ್ಕರಿಸಿದಂತೆ ಕಾಣ್ತಾ ಇಲ್ಲ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಆದೇಶ ಹೊರಬೀಳುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಇಷ್ಟೆಲ್ಲಾ ವಿವಾದ, ಇಷ್ಟೆಲ್ಲಾ ಗಲಾಟೆಗೆ ಕಾರಣವಾದಂತದ್ದು ಆ ಒಂದು ವಿವಾದಿತ ಪೋಸ್ಟ್. ಆ ವಿವಾದಿತ ಪೋಸ್ಟ್ ಇಂದನೇ ಒಂದು ಧರ್ಮದವರ ಭಾವನೆಗಳಿಗೆ ಧಕ್ಕೆ ಆಗಿದೆ ಅಂತೇಳಿ ಆ ರೀತಿಯಾಗಿ ಜನರು ಜಮಾಯಿಸಿದ್ರು. ಈ ಕಾರಣಕ್ಕಾಗಿ ಆ ಒಂದು ಪೋಸ್ಟ್ ನ ವಿಚಾರ ಏನಿತ್ತು, ಮೊದಲನೇದಾಗಿ ಪೊಲೀಸರು ಆತನ ವಿರುದ್ಧ ಪ್ರಕರಣವನ್ನ ಅಂದ್ರೆ ಸ್ವಯಂ ಪ್ರೇರಿತ ಪ್ರಕರಣವನ್ನ ದಾಖಲಿಸಿಕೊಂಡು ಆತನನ್ನ ಬಂಧಿಸುವಂತ ಕೆಲಸವನ್ನ ಮಾಡಿದ್ರು. ಆತನ ಬಂಧಿಸಿದ ನಂತರ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದಾಗ ಆತನ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಸೂಚನೆಯನ್ನು ನೀಡಲಾಗಿತ್ತು. ತದನಂತರ ಪೊಲೀಸರು ಹೆಚ್ಚಿನ ವಿಚಾರಣೆಯ ಅಗತ್ಯ ಇದೆ, 5 ದಿನಗಳ ಕಾಲ ನಮ್ಮ ವಶಕ್ಕೆ ನೀಡಿ ಅಂತೇಳಿ ಅರ್ಜಿಯನ್ನ ಸಲ್ಲಿಸಿದ್ರು. ಆದ್ರೆ ನ್ಯಾಯಾಲಯ 5 ದಿನ ಆಗೋದಿಲ್ಲ, 1 ದಿನಗಳ ಕಾಲ ವಶಕ್ಕೆ ನೀಡ್ತೇವೆ ಅಂತೇಳಿ ನಿನ್ನೆ ಬೆಳಗ್ಗೆ ಆತನನ್ನ ಪೊಲೀಸರ ವಶಕ್ಕೆ ನೀಡಿದ್ರು. ಅದಾದ ನಂತರ ಮಹಾಜರು ಪ್ರಕ್ರಿಯೆ, ಮೊಬೈಲ್ ಅನ್ನ ವ್ಯಕ್ತಿ ಮಾಡುವಂತದ್ದು ಎಲ್ಲ ವಿಚಾರಣೆಗಳ ನಂತರ ಸಂಜೆ ಮತ್ತೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ರು. ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಆರೋಪ ನೀಡಿದ್ರು. ಇದರ ಮಧ್ಯೆ ಜಾಮೀನು ಅರ್ಜಿ ಏನಿದೆ, ಇವತ್ತು ಮಧ್ಯಾಹ್ನ 3 ಗಂಟೆಗೆ ಆತನ ಜಾಮೀನು ಅರ್ಜಿಯ ಭವಿಷ್ಯ ನಿರ್ಧಾರವಾಗ್ತದೆ. ಚೈತ್ರ. ಓಕೆ, ಥ್ಯಾಂಕ್ ಯು ರಾಮ್ ಮಾಹಿತಿಗಾಗಿ. ನೋಡಿ, ಉದಯಗಿರಿಯ ಗಲಾಟೆಗೆ ಸಂಬಂಧಪಟ್ಟ ಹಾಗೆ ಆರೋಪಿಗಳ ಜಾಮೀನು ಭವಿಷ್ಯ ಇವತ್ತು 3 ಗಂಟೆಗೆ ನಿರ್ಧಾರವಾಗುತ್ತೆ. ತಕ್ಷಣಕ್ಕೆ ಜಾಮೀನನ್ನ ಕೊಡಬೇಕು ಅನ್ನುವಂಥ ಮನವಿಯನ್ನ ಆರೋಪಿಗಳ ಪರವಾದಂಥ ವಕೀಲರು ಜಡ್ಜ್ ಗಮನಕ್ಕೆ ತಂದಿದ್ದಾರೆ. ಇವತ್ತು ಏನಾಗುತ್ತೆ ಅನ್ನುವಂಥ ಭವಿಷ್ಯ ಸುಮಾರು 3 ಗಂಟೆ ಅಷ್ಟೊತ್ತಿಗೆ ಗೊತ್ತಾಗುತ್ತೆ. ಉದಯಗಿರಿಯಲ್ಲಿ ನಡೆದಿರುವಂಥ ಗಲಾಟೆ ಎಷ್ಟರ ಮಟ್ಟಿಗೆ ಅಲ್ಲಿ ಶಾಂತಿಯನ್ನ ಕದಡಿತ್ತು ಅನ್ನೋದು ಗೊತ್ತೇ ಇದೆ. ಮೈಸೂರಿನ ಉದಯಗಿರಿಯಲ್ಲಿ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗಲಭೆ ಬಳಿಕ ಎಸ್ಕೇಪ್ಗೆ ಪುಂಡರಿಂದ ವಾಯ್ಸ್ ನೋಟ್, ಪುಂಡರು ರವಾನಿಸಿದಂತ ವಾಯ್ಸ್ ನೋಟ್ ಟಿವಿ9ಗೆ ಲಭ್ಯವಾಗಿದೆ. ಸಾವಿರಾರು ಮಂದಿಗೆ ವಾಟ್ಸ್ಆಪ್ನಲ್ಲಿ ಆಡಿಯೋ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಎಸ್ಕೇಪ್ ಆಗೋದಕ್ಕೆ. ಇನ್ಸ್ಟಾಗ್ರಾಮ್ ವಿಡಿಯೋವನ್ನ ಡಿಲೀಟ್ ಮಾಡುವಂತೆ ಸಂದೇಶವನ್ನ ಕೊಟ್ಟಿದ್ದಾರೆ. ಕ್ರೈಮ್ ಬ್ರಾಂಚ್ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ, ಇವ್ರುಗಳು ಯಾರು ಅಂತ. ಎಲ್ಲರೂ ವಿಡಿಯೋವನ್ನ ಡಿಲೀಟ್ ಮಾಡಿ ಅಂತ ಆಡಿಯೋ ಸಂದೇಶವನ್ನ ಕಳಿಸಿದ್ದಾರೆ. अस्सलाम वालेकुम मेरे ग्रुप के सब भाइयों को, जो मेरा भाया इंस्टाग्राम में कल के स्टोरियां डाल को ही पूरे स्टोरियां डिलीट करो। क्राइम ब्रांच वाले मुझे फ़ोन करे थे, उन्होंने बोले अब कौन कौन स्टोरियां इंस्टाग्राम में डाल को ही सबको भी सर्च कर रही। कम से कम एक 60-70 छोकरदांग उठा को ही अब इंस्टाग्राम में कौन कौन स्टोरियां डाल को ही उनको भी ये वाचिंग कर को उनकी आइडिया चेक कर को क्या तो ब्लैक लिस्ट में तो उनको भी उठाने की कोशिश कर रही। मेरे भाई जितने भी इंस्टाग्राम में स्टोरियां डाल को पूरे भी डिलीट कर डालो। स्टोरियां गिना क्या भी डालना जो को। अस्सलाम वालेकुम मेरे ग्रुप के सब भाइयों को, जो मेरा भाया इंस्टाग्राम में कल के स्टोरियां डाल को ही पूरे स्टोरियां डिलीट करो। क्राइम ब्रांच वाले मुझे फ़ोन करे थे,